ಪೌರಾಯುಕ್ತಗೆ ಧಮ್ಕಿ ಹಾಕಿದ್ದಂತಹ ರಾಜೀವ್ ಗೌಡ ಇಷ್ಟಕ್ಕೂ ಎಲ್ಲಿ ಅಡಗಿಕೊಂಡಿದ್ದಾನೆ ಎಂಬುದು ಬಹಳಷ್ಟು ಪ್ರಶ್ನೆಯಾಗಿಯೇ ಉಳಿದುಕೊಂಡಿರುವಂತಹದ್ದು. ಕಲ್ಟ್ ಚಿತ್ರದ ವೇಳೆ ಪ್ರಮೋಷನ್ಗಾಗಿ ಅಳವಡಿಸಿದ್ದಂತಹ ಬ್ಯಾನರ್ ವಿಚಾರಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮ್ಕಿ ಹಾಗೂ ಬೆದರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಫ್ಐಆರ್ ದಾಖಲಾಗಿ 7 ದಿನಗಳು ಕಳೆಯುತ್ತಿದ್ರೂ ಸಹ ಇದುವರೆಗೂ ಸಹ ರಾಜೀವ್ ಗೌಡ ಬಂಧನವಿಲ್ಲದೆ ಒಂದು ಕಡೆ ಎಲ್ಲೋ ಸಾರ್ವಜನಿಕ ವಲಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ರಾಜೀವ್ ಗೌಡನನ್ನ ರಕ್ಷಣೆ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯಕ್ಕೆ ಇದೇ ಒಂದು ವಿಶೇಷವಾಗಿ ನ್ಯೂಸ್ 18 ಡಿಜಿಟಲ್ ನಲ್ಲಿ ಇದಕ್ಕೆ ಉತ್ತರವನ್ನ ನೀಡಲಾಗುತ್ತೆ. ಇದಕ್ಕೂ ಮುನ್ನ ನ್ಯೂಸ್ 18 ಈಗ ಆಪ್ ನಲ್ಲೂ ಲಭ್ಯ, ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನ್ಯೂಸ್ 18 ಲಭ್ಯವಿರುವುದರಿಂದ ಪ್ರತಿಯೊಬ್ಬರು ಸಹ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಎಲ್ಲರೂ ಬೆಂಬಲಿಸಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ರಾಜೀವ್ ಗೌಡನ ಆಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಅದರಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ತಮ್ಮದೇ ಆದಂತಹ ಶೈಲಿಯಲ್ಲಿ ಬಳಕೆಯನ್ನ ಮಾಡಿಕೊಂಡು ಚುನಾವಣೆಯಲ್ಲಿ ಒಂದು ರೀತಿಯಾದಂತಹ ಅಸ್ತ್ರದಂತೆ ರಾಜೀವ್ ಆಡಿಯೋ ಪ್ರಕರಣ ಬಹಳಷ್ಟು ರೀತಿಯಾದಂತಹ ವಿರೋಧವೂ ಸಹ ವ್ಯಕ್ತವಾಗಿದ್ದು, ಆಕ್ರೋಶದ ಜೊತೆಗೆ ಒಂದು ಕಡೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಒಂದು ಅಸ್ತ್ರವಾಗಿ ಪರಿಗಣಿಸಿತು ಎಂದ್ರೆ ತಪ್ಪಾಗಲಾರದು. ಆದ್ರೆ ಈಗಾಗಲೇ ಎಫ್ಐಆರ್ ದಾಖಲಾಗಿ 7 ದಿನಗಳು ಕಳೆಯುತ್ತಿದ್ರೂ ಸಹ ರಾಜೀವ್ ಗೌಡ ಬಂಧನ ಇಲ್ಲ ಯಾಕೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಒಂದು ಕಡೆ ರಾಜೀವ್ ಗೌಡನ ಆಡಿಯೋ ಪ್ರಕರಣದ ಜೊತೆಗೆ ಮತ್ತಷ್ಟು ಪ್ರಕರಣಗಳು ಸಹ ಈಗ ಒಂದೊಂದಾಗಿ ದಿನ ಕಳೆಯದಂತೆ ಬಯಲಿಗೆ ಬರ್ತಾ ಇದೆ. ಮೊದಲಿಗೆ ರಾಜೀವ್ ಗೌಡನಿಗೆ ಮದುವೆ ಮಾಡಿಸಿದಂತಹ ಪುರೋಹಿತನಿಗೆ ಧಮ್ಕಿ ಹಾಗೂ ಬೆದರಿಕೆ, ಕೊಲೆ ಬೆದರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಗಂಭೀರವಾದಂತಹ ಆರೋಪವೂ ಸಹ ಕೇಳಿ ಬಂದಿದ್ದು, ಇದರ ಬೆನ್ನಲ್ಲೇ ರಾಜೀವ್ ಗೌಡ ಸ್ವಗೃಹ ಹಾಗೂ ಸ್ವಗ್ರಾಮದಲ್ಲಿರುವಂತಹ ಮಂಡೂರು ಗ್ರಾಮಸ್ಥರು ಸುಮಾರು 15ರಿಂದ 20ಕ್ಕೂ ಅಧಿಕ ಜನರು ಸಹ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿತರ ದೂರುಗಳನ್ನ ಸಹ ದಾಖಲಿಸಿದ್ರು. ಈಗ ಶಿಡ್ಲಘಟ್ಟದಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಕಮಿಷನರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರಿಗೆ ಪ್ರಾಣ ಬೆದರಿಕೆ ನೀಡಿದನಲ್ಲ ರಾಜೀವ್ ಗೌಡ ಎಂಬುವರು. ಈ ಮಹಾನುಭಾವ ಯಾರಂದರೆ, 4 ವರ್ಷದ ಕೆಳಗೆ ನಾನು ಸುಮಾರು ಅವರ ಆಫೀಸ್ನಲ್ಲಿ ಒಂದು 4ರಿಂದ 5 ವರ್ಷ ಪ್ರತಿ ಶುಕ್ರವಾರ ಪೂಜೆಗೆಂದು ಹೋಗ್ತಾ ಇದ್ದೆ. ಈ ಪೂಜೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಕರೋನಾ ಮಹಾಮಾರಿ ಬಂತು. ಈ ಕರೋನಾ ಮಹಾಮಾರಿ ಬಂದಾಗ ಈ ಪ್ರಜೆ ಏನು ಮಾಡ್ತಾನೆ ಅಂದರೆ, ಶಿಡ್ಲಘಟ್ಟಕ್ಕೆ ನಾವು ಎಲೆಕ್ಷನ್ಗೆ ನಿಲ್ಲಬೇಕು, ಇಲ್ಲಿ ನಿಮ್ಮ ಬ್ರಾಹ್ಮಣರಿಗೆ ರೇಷನ್ ಕಿಟ್ಟುಗಳನ್ನು ಹಂಚಿಸಿ ಅಲ್ಲಿಂದ ಪ್ರಾರಂಭ ಮಾಡಬೇಕು ಎಂಬುದು ಅವನ ಉದ್ದೇಶ ಆಗಿತ್ತು. ಅಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ಎಲ್ಲರೂ ಸೇರಿ ಏನು ಮಾಡ್ತೀವಿ, ಒಂದು ರೇಷನ್ ಕಿಟ್ಟನ್ನು ಹಂಚೋದಕ್ಕೆ ಅವನು ಒಂದು ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ಅವನು ಇಂಥ ಕಚಡ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಏನಂದರೆ ನಾವು ಅನ್ನದಾತ ಎಂದು ಅವನ್ನ ನಂಬಿ ನಾವೇನು ಮಾಡಿದ್ವಿ, ಅವನ್ನ ಕರ್ಕೊಂಡೋಗಿ ಶಿಡ್ಲಘಟ್ಟದಲ್ಲಿ ಮೊದಲನೇ ಬಾರಿಗೆ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ. ಅದರಲ್ಲೂ ಮುಖ್ಯವಾಗಿ ನಾನು ಆ ಪಾತ್ರವನ್ನು ವಹಿಸಿ ಅವನು ನನಗೆ ಮ್ಯಾನೇಜರ್ ಪೋಸ್ಟನ್ನು ಕೊಟ್ಟು ನನಗೆ ಬೇರೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ನಾನು ಅವನನ್ನು ನಂಬಿ ಎಲ್ಲ ಜನರಿಗೆ ಪ್ರಚಾರವನ್ನು ಕೊಟ್ಟೆ. ಇವನು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ನಮ್ಮನ್ನು ಬಲಿಪಶು ಮಾಡ್ದ. ಇದನ್ನೆಲ್ಲ ಮಾಡ್ತಾ ಇದ್ದಂಗೆ ಕರೋನಾ ಮಹಾಮಾರಿ ಹೋಗಾದ್ಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ. ಇದರ ಬೆನ್ನಲ್ಲೇ ಮತ್ತೋರ್ವ ಮಹಿಳೆಯೂ ಸಹ ಜಮೀನು ಖರೀದು ವಿಚಾರದಲ್ಲಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿಯನ್ನ ನನಗೆ ಮೋಸ ಮಾಡಿದ್ದಾನೆ, ನನ್ನ ಕುಟುಂಬ ಇದರಿಂದ ಬೀದಿಗೆ ಬಂದಿತ್ತು ಅಂತ ಕಣ್ಣೀರನ್ನ ಸಹ ಹಾಕಿದ್ರು. ಇದರ ಬೆನ್ನಲ್ಲೇ ಬಾಲ್ಯದ ಸ್ನೇಹಿತನಿಗೂ ಸಹ ಧಮ್ಕಿ ಹಾಕಿ ವಂಚನೆ ಮಾಡಿದಂತ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿವತ್ತು ಒಬ್ಬ ಸರ್ಕಾರಿ ಮಹಿಳೆ ಅಧಿಕಾರಿ ಮೇಲೆ ಇವತ್ತು ಒಬ್ಬ ಕಾಂಗ್ರೆಸ್ KPCC ಸದಸ್ಯರು 12ನೇ ತಾರೀಕು ಅವರು ಫೋನ್ ಮುಖಾಂತರ ಆ ಒಬ್ಬ ಮಹಿಳೆ ಮೇಲೆ ಮಾತಾಡಿರ್ತಕ್ಕಂಥದ್ದನ್ನ ಈ ದಿನ ನಮಗೆ ಬೆಳಗ್ಗೆ 10:30ಗೆ ಆ ಒಂದು ವಿಡಿಯೋನ ನಾವು ಗಮನಿಸಿ ಕೂಡಲೇ ಇವತ್ತು ನಾವು ಆ ಸರ್ಕಾರಿ ಅಧಿಕಾರಿನ ಮನೆ ಹತ್ರ ಕರೆಸಿ
ಏನು ಈ ಒಂದು ಪ್ರಕರಣ ಆಗೋಕ್ಕೆ ಕಾರಣ ಏನಂತ ಅವ್ರನ್ನ ವಿವರವಾಗಿ ಕೇಳಿದಂಥ ಸಂದರ್ಭದಲ್ಲಿ ಇದು ಒಂದು ಕಾರ್ಯಕ್ರಮದ ಬ್ಯಾನರ್ ವಿಚಾರವಾಗಿ ಅಂತ ನಮ್ಮ ಗಮನಕ್ಕೆ ತಂದರು ಅವರು. ಕೂಡಲೇ ನಾವು ಆ ಒಂದು ವಿಡಿಯೋವನ್ನು ನೋಡಿ ಇವತ್ತು ನಾವು ಕಾನೂನು ರೀತಿಯಾಗಿ ಈ ಒಂದು ಗೂಂಡಾಗಳಿಗೆ ಇವತ್ತು KPCC ಸದಸ್ಯರಂತ ಹೇಳ್ಕೊಂಡು ಏನು 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ರಾಜೀವ್ ಗೌಡರು ಒಬ್ಬ ಜನಪ್ರತಿನಿಧಿಯಾಗಿ ಅವರು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಬಂದಂಥ ಸಂದರ್ಭದಲ್ಲಿ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ಅವರು ಮಾತಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಅದನ್ನ ನಾವು ಸಂಪೂರ್ಣವಾಗಿ ನಾವಿವತ್ತು ಅದನ್ನ ವಿರುದ್ಧವಾಗಿ ಇವತ್ತು ಹೋರಾಟ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿ ಇವತ್ತು ಆ ಒಬ್ಬ ಮಹಿಳೆಯ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಆ ಒಂದು ನಗರಸಭೆ ಹತ್ರ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು SP ಅವ್ರನ್ನೂ ಸಹ ಮಾತಾಡಿ ಸಂಬಂಧಪಟ್ಟಂಥ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಎಲ್ಲರ ಗಮನಕ್ಕೆ ತಂದು ಒಂದು ಪ್ರಕರಣ ದಾಖಲೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಕಾನೂನು ರೀತಿಯಲ್ಲಿ ಮಾಡಿದ್ದೀರಿ. ಅಷ್ಟೇ ಅಲ್ಲದೆ ಪತ್ರಕರ್ತನಿಗೂ ಸಹ ಸುದ್ದಿ ಮಾಡಿದ ವಿಚಾರವಾಗಿ ಧಮಕಿ ಹಾಕಿದ್ದ ಅಂತ ಆಡಿಯೋ ಸಹ ಬಹಳಷ್ಟು ವೈರಲ್ ಆಗಿತ್ತು. ಹೀಗೆ ಒಂದು ಪ್ರಕರಣದಂತ ಮತ್ತೊಂದು ಪ್ರಕರಣಗಳು ಶನಿ ಹೆಗಲ ಮೇಲೆ ಏರಿದಂತೆ ರಾಜೀವ್ ಗೌಡನಿಗೆ ಈಗ ಒಂದರ ನಂತರ ಒಂದು ಸಂಕಷ್ಟಗಳು ಸಹ ಎದುರಿಗೆ ಬರ್ತಾ ಇರುವಂತಹದ್ದು. ಇಷ್ಟಾದ್ರೂ ಸಹ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ರಾಜೀವ್ ಗೌಡ ಜಾಮೀನು ಮಂಜೂರಿಗೆ ಅರ್ಜಿ ಸಲ್ಲಿಕೆ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಆಗಿರುವಂತಹದ್ದು. ರಾಜೀವ್ ಗೌಡ ಅಂತ ಅವ್ರ ಹೆಸರು ಇವಾಗ ಫಸ್ಟ್ ಎಲ್ಲ ರಾಜಣ್ಣ ಅಂತಾನೆ ಇದ್ದಿದ್ದು, ಇವಾಗ ರಾಜೀವ್ ಗೌಡ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರು ನನಗೆ ಒಂದು 10 ವರ್ಷಗಳ ಹಿಂದೆ 13 ವರ್ಷಗಳು ಅಂದರೆ 10 ವರ್ಷಗಳ ಹಿಂದೆ ನನ್ನ ಜಮೀನನ್ನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ, GPA ಮಾಡಿಸ್ಕೊಂಡಿದ್ದಾರೆ. ಅದು GPA ಮತ್ತು ಅಗ್ರಿಮೆಂಟ್ ಆಗಿರೋದು ಕೂಡ ನನಗೆ ಅದು ತಿಳಿಸಿಲ್ಲ ಅವರು. ಯಾಕಂತಂದರೆ ಖಾತಾ ಮಾಡಿಸ್ಕೊಡ್ತೀನಿ ಅಂತ ಕರ್ಕೊಂಡೋಗಿರ್ತಾರೆ. ಆ ಟೈಮಲ್ಲಿ ನನ್ನ ಹೆಸರು ಖಾತಾ ಇರಲಿಲ್ಲ ಸರ್. ಆ ಟೈಮಲ್ಲಿ ಖಾತಾ ಮಾಡಿಸ್ಕೊಡ್ತೀನಿ ಅಂತ ಕರ್ಕೊಂಡೋಗಿ GPA ಮತ್ತು ಅಗ್ರಿಮೆಂಟ್ ಎರಡೂ ಮಾಡ್ಕೊಂಡಿರ್ತಾರೆ ಸರ್. 1,45,00,000 ಅಲ್ಲೇ ಸಬ್ ರಿಜಿಸ್ಟರ್ ಮುಂದೆನೇ ಕೊಟ್ಬಿಟ್ಟಿದ್ದೀನಿ ಕ್ಯಾಶ್ ಅಂತನೂ ಸೈನ್ ಮಾಡಿಸ್ಕೊಂಡಿರ್ತಾರೆ ಸರ್. ನನಗೆ ಅಗ್ರಿಮೆಂಟ್ ಆಗಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಮಾಹಿತಿನೇ ಸರಿಯಾಗಿ ಗೊತ್ತಿಲ್ಲ ನನಗೆ. ನಾನು ತವ್ರ ಮನೆಗೆ ಡೆಲಿವರಿಗೆ ಅಂತ ಹೋಗಿರ್ತೀನಿ ಸರ್ ನಾನು ಆ ಟೈಮಲ್ಲಿ. ಮತ್ತು ಅಲ್ಲಿ ಸ್ಥಳೀಯರೆಲ್ಲ ಏನಮ್ಮ ನೀನು ಈ ಥರ ಅಗ್ರಿಮೆಂಟ್ ಮತ್ತೆ ಎಲ್ಲ ಮಾಡಿಕೊಟ್ಬಿಟ್ಟಿದೆಯಲ್ಲ ನೀನು ಅಂತ ಕೇಳಿದಾಗ ನಮ್ಮ ಯಜಮಾನ್ರು ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ಅದು ಹೌದು GPA ಮತ್ತು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೆ ಸರ್. ಇದು ಗೊತ್ತಾಗಿದ್ದೇನೆ ಅವ್ರ ಆಫೀಸ್ಗೆ ಹೋದ್ವಿ ನಾವು. ಆಫೀಸ್ಗೆ ಹೋದಾಗ ಅಮ್ಮ ನಾನು ಮಾಡಿಸ್ಕೊಂಡಿದ್ದೀನಿ ನಿಜನೇ, ಆದರೆ ನಾನು ಕೊಡ್ತೀನಿ, ದುಡ್ಡು ಕೊಡ್ತೀನಿ ನಿಮಗೆ ಅಂತೇಳಿ ಆವತ್ತೇ 1,45,00,000 ಚೆಕ್ಗಳು ಕೊಟ್ಟ ಸರ್ ನಮಗೆ. 1,45,00,000 ಚೆಕ್ಗಳೆಲ್ಲ ಬೋಗಸ್ ಚೆಕ್ಗಳು. ಆ ನಂಬರ್ಗಳಲ್ಲಿ ಒಂದು 25,00,000 ಅಂತ ಬರೆಯೋದು, ಇದರಲ್ಲಿ 25,00,000 ನಂಬರ್ಗಳಲ್ಲಿ 25,000 ಅಂತ ಆ ಥರ ಚೆಕ್ಗಳು ಕೊಟ್ಟಿದ್ದೆ ಸರ್ ನಮಗೆ. ಅದು ಬ್ಯಾಂಕ್ಗೆ ಹಾಕೋಕ್ಕಾಗಿಲ್ಲ, ಮತ್ತೆ ಎತ್ಕೊಂಡೋಗಿ ಮತ್ತೆ ಬೇರೆ ಚೆಕ್ಗಳು ಕೊಟ್ಟ ಸರ್ ನಮಗೆ. ಆ ಚೆಕ್ಗಳನ್ನೆಲ್ಲ ಎಲ್ಲ ಚೆಕ್ಗಳು ಚೆಕ್ ಬೌನ್ಸ್ ಆಗಿರ್ತವೆ. ಈತನ ಹತ್ರ ಸುಮಾರು ನಾನು ಡಿಲ್ವರಿಗೆ ಅಂತ ಹೋಗಿ ಸರ್, ಡಿಲ್ವರಿ ಆಗೋ ತನಕ ಅವ್ನ ಆಫೀಸ್ ಸುತ್ತಿದ್ದೀನಿ, ಅವ್ನ ಕಣ್ಣೇ ಬಂದಿಲ್ಲ ಸರ್. ಲಾಸ್ಟಲ್ಲೇ ಆಗಿಲ್ಲ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ನಾವು ಹೋಗಿ GPA ಕ್ಯಾನ್ಸಲ್ ಮಾಡಿರ್ತೀನಿ ಸರ್. ಪೇಪರ್ ಪಬ್ಲಿಕೇಷನು ಮತ್ತು ನೋಟಿಸ್ ಕೊಟ್ಟು ಅವ್ನು GPA ಕ್ಯಾನ್ಸಲ್ ತಂಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ GPA ಕ್ಯಾನ್ಸಲ್ ಮಾಡಿರ್ತೀನಿ. ಇಷ್ಟು ರಾಜಾರೋಷವಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಸಹ ರಾಜೀವ್ ಗೌಡ ಎಲ್ಲಿದ್ದಾನೆ ಎಂಬುದನ್ನ ಪೊಲೀಸರು ತಿಳಿದುಕೊಳ್ಳಲು ಸಾಧ್ಯವಾಗ್ಲಿಲ್ವಾ ಎಂಬ ಪ್ರಶ್ನೆ ಉದ್ಭವ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಶಿಕ್ಷೆ ನೀಡಬೇಕಾಗಿದ್ದಂತಹ ಕಾಂಗ್ರೆಸ್ ಸರ್ಕಾರದ ಸಚಿವರು ಒಂದು ರೀತಿಯಾದಂತಹ ಪಕ್ಷದ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲು ರಾಜೀವ್ ಗೌಡನ ಬೆಂಬಲಕ್ಕೆ ನಿಂತಿರುವಂತದ್ದು ಬಹಳಷ್ಟು ರೀತಿಯಾದಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಿರುವಂತಹದ್ದು. ಇನ್ನು ಸಚಿವರಾದಂತಹ KH ಮುನಿಯಪ್ಪನವರು ಈಗಾಗಲೇ ಕಳೆದ 2 ಬಾರಿಯಿಂದಲೂ ಸಹ ಸಾಫ್ಟ್ ಕಾರ್ನ್ ತೋರ್ತಾ ಇರುವಂತಹದ್ದು ಈಗ ಜನತೆಯಲ್ಲಿ ಬಹಳಷ್ಟು ರೀತಿಯಾದಂತಹ ಅನುಮಾನಗಳನ್ನ ಮೂಡಿಸಿದೆ. ಎಲ್ಲೋ ಒಂದು ಕಡೆ ಸಚಿವ KH ಮುನಿಯಪ್ಪನವರೇ ರಾಜೀವ್ ಗೌಡರನ್ನ ಸಂರಕ್ಷಿಸುತ್ತಿದ್ದಾರೆ, ಎಲ್ಲೋ ಒಂದು ಕಡೆ ಪೊಲೀಸರು ಅವರಿಗೆ ಒಂದು ರೀತಿಯಾದಂತಹ ಒಂದು ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಎಂಬ ಪ್ರಶ್ನೆ ಈಗ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಚರ್ಚೆಯೂ ನಡೀತಾ ಇದ್ರೆ, ಇದರ ಬೆನ್ನಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹ ಸೇನೆಯ ಮುಖಂಡರು ಸಹ ರಾಜೀವ್ ಗೌಡನ ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ. ಬರೋಬ್ಬರಿ 100ಕ್ಕೂ ಅಧಿಕ ಕೇಸ್ಗಳನ್ನ ಈತನ ಮೇಲೆ ದಾಖಲಿಸಬೇಕಾಗುತ್ತೆ. ಆದ್ರೆ ಎಲ್ಲಾ ಪ್ರಕರಣಗಳನ್ನ ರಾಜಣ್ಣನಿಂದ ರಾಜೀವ್ ಗೌಡನಿಗೆ ಹೆಸರನ್ನ ಬದಲಾಯಿಸಿಕೊಂಡು ಎಲ್ಲವನ್ನೂ ಸಹ ತೆಗೆಸಿ ಹಾಕಿದ್ದಾನೆ ಎಂಬ ಆರೋಪವನ್ನು ಸಹ ಈಗ ಮಾಡಿರುವಂತಹದ್ದು. ಸರ್, ಇದು ಇನ್ಸಿಡೆಂಟ್ ಅನ್ಫಾರ್ಚುನೇಟ್. ಈ ಥರ ಆಗಬಾರ್ದಾಗಿತ್ತು. ವಿ ಡಿಡ್ಂಟ್ ಹೋಪ್ ದಿಸ್ ಇನ್ಸಿಡೆಂಟ್ ಟು ಹ್ಯಾಪನ್. ಇಟ್ಸ್ ಅ ಸ್ಯಾಡ್ ಒನ್. ಬಟ್ ಎಲ್ಲರೂ ಎವ್ರಿಬಡಿ ಹ್ಯಾವ್ ಗಾಟ್ ಟು ನೋ ದ ರಿಯಲ್ ಫೇಸ್. ಸೊ
ವಿಡಿಯೋ ಮುಖಾಂತರ ರಾಜೇಗೌಡರು ಕ್ಷಮೆ ಕೇಳಿದ್ರು, ನಿಮ್ಗೇನಾದರೂ ಸಂಪರ್ಕ ಮಾಡಿದ್ರ ದೂರವಾಣಿ ಮುಖಾಂತರ ಅಥವಾ ಕ್ಷಮೆ ಕೇಳಿದಾರಾ? ಇಲ್ಲ ಸರ್, ಅದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಗೊತ್ತಾಗಿದೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಸೊ ನಮ್ಗೆ ಯಾವ ಕಾಲು ಬಂದಿಲ್ಲ ಸರ್. ಇದು ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಸದ್ದು ಅಲ್ಲದೆ ದೇಶವೂ ಕೂಡ ಒಂದು ಸದ್ದು ಮಾಡಿರುವಂತಹ ವಿಚಾರ. ಎಲ್ಲೋ ಒಂದು ಕಡೆ ಈ ವಿಚಾರ ನಿಮ್ಮ ಫ್ಯಾಮಿಲಿ ಗಮನಕ್ಕೂ ಬಂದಾಗ ಅವ್ರು ಯಾವ ಥರ ರಿಯಾಕ್ಟ್ ಮಾಡಿದ್ರು? ಸರ್ ಫಸ್ಟ್ ಅದು ಭಯ ಆಗಿದ್ದು ನಿಜ, ನಮ್ಮ ತಂದೆ ತಾಯಿ ಸ್ವಲ್ಪ ಅದು. ಆಮೇಲೆ ಇದು ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಇದೆ, ತುಂಬ ಕೇಸ್ ಆಲ್ರೆಡಿ ಫೈಲ್ ಆಗಿದೆ ಅಂತೆಲ್ಲ ಕೇಳಿದಾಗ ಸ್ವಲ್ಪ ಭಯ ಪಟ್ಟಿದ್ದು ನಿಜ. ಬಟ್ ಈಗ ಯಾವ್ದಾರು ಓಕೆ ಸರಿ ಇರಲಿ. ಯಾವ ಥರ ಧೈರ್ಯ ತುಂಬಿದ್ರಿ ಮೇಡಮ್ ಫ್ಯಾಮಿಲಿ, ಹಸ್ಬೆಂಡ್ ಆಗಿರ್ಬೋದು, ಅಮ್ಮ ಅಪ್ಪ ಹಸ್ಬೆಂಡ್? ಸರ್ ಅವರು ನನ್ನ ಹಸ್ಬೆಂಡ್ ಹೊರಗಡೆ ಇರೋದ್ರಿಂದ ಸ್ವಲ್ಪ ಗಾಬರಿ ಆಗಿದೆ. ಬಟ್ ನಮ್ಮ ತಂದೆ ತಾಯಿ ಈಗ ನಮ್ಮ ಜೊತೆನೇ ಇದ್ದಾರೆ. ಸೊ ಈಗ ಧೈರ್ಯವಾಗಿದ್ದಾರೆ ಸರ್. ಒಟ್ಟಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಆಗಿರುವಂತಹ ರಾಜೀವ್ ಗೌಡನ ಬಂಧನ ಯಾವಾಗ ಎಂಬುದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿರುವಂತಹದ್ದು. ಸದ್ಯ 7 ದಿನಗಳು ಕಳೆದ್ರೂ ಇದುವರೆಗೂ ರಾಜೀವ್ ಗೌಡನ ಬಂಧನ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸ್ತಾರೋ ಇಲ್ವೋ ಕಾದು ನೋಡಬೇಕಾಗಿರುವಂತದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.